ಇವಾಗ ನಾವು ನಿಮ್ಮ ಮದುವೆ ಕಥೆಯನ್ನು ಕೇಳುವಂಥ ಒಂದು ಉತ್ಸಾಹದಲ್ಲಿದ್ದೀವಿ. ನೀವು ಮೇಡಮ್ನ ಮದುವೆ ಮಾಡಿಕೊಂಡಾಗ ದೇವೇಗೌಡರು ಪ್ರಧಾನಿನೂ ಆಗಿರಲಿಲ್ಲ, ಮುಖ್ಯಮಂತ್ರಿಗಳು ಆಗಿರಲಿಲ್ಲ, ಒಬ್ಬರು MLA ಆಗಿದ್ದರು. ಸೊ ಯಾರ ಕಡೆಯಿಂದ ಈ ಪ್ರಪೋಸಲ್ ನಿಮಗೆ ಬಂತು ಫಸ್ಟ್? ಅವ್ರ ರಿಲೇಟಿವ್ ಒಬ್ಬರು ಡೈರಿನಲ್ಲಿ ಕೆಲಸರಿದ್ದರು KMF ಅಲ್ಲಿ. ನಮ್ಮ ರಿಲೇಟಿವ್ ಒಬ್ಬರು ಅಂದರೆ ಕ್ಲೋಸ್ ಅಪ್ಪನ ಕಸಿನ್ನು, ಇವರ ನಮ್ಮ ಅತ್ತೆಯವರ ಅಣ್ಣನ ಅಳಿಯ. ಸೊ ಅವ್ರು ಕ್ಯಾಶುಯಲಾಗಿ ಮಾತಾಡ್ತಾ ಈ ಥರ ಅಂತ ಪ್ರಪೋಸಲ್ ಅಮ್ಮ ಯಾವಾಗಲೂ ಹೇಳೋರು, ಯಾರಾದರೂ ಒಳ್ಳೆ ಹುಡುಗ ಇದ್ರೆ ನೋಡು ಮಾಡೋಣ ಅಂತ. ನಮ್ಮ ಅತ್ತೆಯವ್ರಿಗೆ ಡಾಕ್ಟ್ರಿಗೆ ಕೊಡಬೇಕು ಅಂತ ಆಸೆ ಇತ್ತಂತೆ ಯಾವ. ಸೊ ಈ ಆಸೆನ ನಿಮ್ಮ ಹತ್ರನೂ ಹೇಳ್ಕೊಂಡಿದ್ರ ಅಮ್ಮ ನಿನ್ನ ಡಾಕ್ಟರ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ? ಸೊ ಸರ್ ನಿಮ್ಮನ್ನ ನೋಡೋಕ್ಕೆ ಯಾವಾಗ ಬಂದರು? ರಾಮನವಮಿ ದಿವಸ. ಓ 82ನೇ ಇಸ್ವಿ ರಾಮನವಮಿ. ರಾಜಕೀಯದ ಮನೆಯಿಂದ ಬಂದಂಥ ಪ್ರಪೋಸಲ್ ಆಗಿತ್ತು. ಅಂದರೆ ದೇವೇಗೌಡರು ಆಲ್ರೆಡಿ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದರು. ಅಪ್ಪ ಅವಾಗ ಅಪೋಸಿಷನ್ ಪಾರ್ಟಿ ಲೀಡ್ರಾಗಿ ಒಂದು ಸ್ವಲ್ಪ ಹೆಸರಿತ್ತು. ಇವ್ರ ತಾತನಿಗೆ ನಮ್ಮ ತಂದೆ ಕಂಡ್ರೆ ಭಾರಿ ಇಷ್ಟ ಆಯ್ತಂತ ನಮ್ಮ ಫಾದರ್ ಕಂಡ್ರೆ. ಹಾಗಾಗಿ ಯೂಶಲಾಗಿ ಮಾತಾಡೋರಂತ. ಇವರಿಗೆ ಮದುವೆದು ಹಿಂಗೆ ಬರೋದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಪಾಪ ಅವ್ರಿಗೂ ಗೊತ್ತಿಲ್ಲ. ನಮ್ಮ ತಂದೆಗೆ ಬಹಳ ಇಷ್ಟ ಇತ್ತು. ಅಂದರೆ ದೇವೇಗೌಡರ ಬಗ್ಗೆ ಬಹಳ ಗೌರವ. ಅಂದರೆ ಅವರು ಪಕ್ಕದ ಕ್ಷೇತ್ರ ಆಗಿದ್ದರೂ ಕೂಡ ಬಹಳ ಗೌರವ ಇತ್ತು. ಸೊ ಹೀಗಾಗಿ ಎಲ್ಲ ಒಂದು ಒಪ್ಪಿಗೆ ಅದಾಯ್ತದು. ನಾನು ಒಂದು ಡಿಸೈಡ್ ಮಾಡಿದ್ದೆ, ಏನು ಅಂದರೆ ಯಾವ್ದು ಫಿಕ್ಸ್ ಆಗುತ್ತೋ ಆ ಹುಡುಗನ್ನೇ ನಾನು ನೋಡಬೇಕು, ಎಲ್ಲರೂ ನೋಡಬಾರ್ದು ಡಿಸೈಡ್ ಮಾಡಿದ್ದೆ ನಾನು. ಓಕೆ, ಅದು ಮನಸ್ಸಲ್ಲಿ ನನ್ನ ಸಂಕಲ್ಪ ಇತ್ತು. ಅಮ್ಮ ಕರೆದ್ರು, ಬಂದೆ, ಕೊಟ್ಟೆ, ನನ್ನ ಪಡೆಗೆ ಹೊರಟೋದೆ ಅಷ್ಟೇ. ನೋಡಲಿ ನಾನು ಎಂಗೇಜ್ಮೆಂಟ್ ದಿವಸನೇ ನಾನು ಅವ್ರು ನೋಡಿದ್ದು. ಮಜಾ ಅಂದರೆ ಎಂಗೇಜ್ಮೆಂಟ್ ದಿವಸ ರಿಂಗು ಹಾಕಿಲ್ಲ. ಹೌದಾ? ಅದೇನೋ ಹಾಕಂಗಿಲ್ಲ, ಹಂಗೆ ಹಿಂಗೆ ಅಷ್ಟೊಂದಿದು. ಆಮೇಲೆ ಈ ರಿಂಗ್ ಹಾಕಿದ್ದು ಮದುವೆ ದಿವಸ ನಮ್ಮ ಫಾದರ್ ಇನ್ ಲಾ ಹಾಕಿದ್ದು, ಅದೇ ಸೇಮ್ ರಿಂಗ್.